ಪ್ರೀತಿಯ ಸಹೋದರ ಸಹೋದರಿ, ಇದುವರೆಗೂ ನೀನು ಸುರಿಸಿದ ಕಣ್ಣೀರು, ಇದುವರೆಗೂ ಸುರಿಸಿದ ನಿನ್ನ ಕಷ್ಟ, ವೇದನೆ, ದುಃಖ, ಶೋಧನೆ, ಅನೇಕ ನಿನ್ನ ಗಂಡನನ್ನ ಬದಲಾಯಿಸಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿನ ನಿನ್ನ ಕಣ್ಣೀರಲ್ಲಿ ಹಾದು ಹೋಗ್ತಾ ಇರ್ಬೋದು. ಅದು ಏನೇ ಆಗಿದ್ರು ಸಂಜೆ ನಿನ್ನ ಜೀವಿತದಲ್ಲಿ ದುಃಖ ಎಂಬುದು ನಿನ್ನ ಬಳಿಯಲ್ಲಿ ಬಂದು ಇಳ್ಕೊಂಡಿದ್ರೆ, ಆ ಕತ್ತಲು ನಿನ್ನನ್ನು ಆವರಿಸಿಕೊಂಡಿದೆ, ಆ ಕತ್ತಲು ನಿನ್ನ ತುಂಬಿಕೊಂಡಿದ್ರೆ, ಅದರ ಮುಂಚಾನೆ ಒಂದು ದಿನ ಬಿಸಿಲು ಬರೋದು, ಒಂದು ದಿನ ಯಾವ ರೀತಿ ದೇವರ ಸೃಷ್ಟಿ ಇವತ್ತು ನಾವು ನೋಡುತ್ತೇವೆ. ರಾತ್ರಿ ಯಾವ ರೀತಿ ಆಗುತ್ತೋ ಅದೇ ರೀತಿ ಮುಂಚಾನೆ ಅನ್ನೋದು ಆಗ್ಲೇಬೇಕು, ಸೂರ್ಯ ಬರಲೇಬೇಕು. ಅದೇ ರೀತಿ ನಿನ್ನ ಜೀವಿತದಲ್ಲಿ ಕೂಡ ಮಗಳೇ ಮಗನೇ, ಇವತ್ತು ಕಷ್ಟ ಇರ್ಬೋದು, ದುಃಖ ಇರ್ಬೋದು, ವೇದನೆ ಇರ್ಬೋದು, ಪ್ರತಿಕೂಲದಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು, ನೀನು ಕಣ್ಣೀರು ಸುರಿಸ್ತಾ ಇರ್ಬೋದು. ಆದ್ರೆ ಒಂದು ದಿನ ಹರ್ಷಧ್ವನಿ ಕೇಳಿಸುತ್ತೆ, ನೀನು ಸಂತೋಷಿಸುತ್ತೀಯ, ನೀನು, ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿನ್ನ ಗಂಡ ಸಂತೋಷವಾಗಿ ದೇವರನ್ನ ಆರಾಧಿಸಿ, ದೇವರನ್ನ ಸ್ತುತಿಸಿ, ದೇವರನ್ನ ಇವತ್ತು ಕೊಂಡಾಡ್ತೀರಾ. ಇವತ್ತು ನೀನು ಅನ್ಕೊಳ್ಳೋದಕ್ಕಿಂತ ತದ್ವಿರುದ್ಧವಾಗಿ ಇಲ್ಲಿ ಕಾರ್ಯಗಳು ನಡೀತಾ ಇರ್ಬೋದು. ನೀನು ದೇವರ ಕೆಲವು ಕಾರ್ಯಗಳನ್ನು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ಕೆಲವನ್ನ ದೇವರ ಬದಲಾವಣೆ ಮಾಡೋದಕ್ಕಾಗಿ ಹೋಗ್ತಾರೆ, ಕೆಲವನ್ನ ದೇವರು ತಿದ್ದೋದಕ್ಕಾಗಿ ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡುವಾಗ ಒಂದು ದಿನ ನಿನಗೆ ಹರ್ಷಧ್ವನಿ ನಿನ್ನ ಕಿವಿಗೆ ಕೇಳಿಸುವ ಹಾಗೆ ದೇವರು ಮಾರ್ಪಡಿಸ್ತಾರೆ. ಕಣ್ಣೀರೇ ನಿನ್ನ ಜೀವನವಾಗಿರೋದಿಲ್ಲ, ಕಣ್ಣೀರೇ ನಿನಗೆ ಆಹಾರವಾಗಿರೋದಿಲ್ಲ, ಕತ್ತಲೆ ನಿನ್ನ ಜೀವಿತದಲ್ಲಿ ತುಂಬಿಕೊಂಡಿರೋದಿಲ್ಲ. ಮುಂಜಾನೆ ಎಂಬುದು ಒಂದು ಬೆಳಕು ಯಾವ ರೀತಿ ನಿನ್ನ ಜೀವಿತದಲ್ಲಿ ಬರೋದಕ್ಕೆ ಹೋಗುತ್ತಾ, ಅದೇ ರೀತಿ ಏಸು ಇವತ್ತು ನಿನ್ನ ಬೆಳಕಾಗಿ ನಿನ್ನ ಜೀವಿತದಲ್ಲಿ ಬರೋದಕ್ಕಾಗಿ ಹೋಗ್ತಾ ಇದ್ರೆ, ಏಸು ನಿನ್ನೊಳಗಡೆ ಬೆಳಕಾಗಿ ಬರೋದಕ್ಕಾಗಿ ಹೋಗ್ತಾ ಇದ್ರೆ, ಆ ಬೆಳಕು ಬಂದಾಗ ಕತ್ತಲೆ ಮುಸುಕಿಕೊಂಡು ನಿನ್ನ ಜೀವಿತದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಎಲ್ಲ ಕಷ್ಟ ನೀಗಿ